ಈ ಸ್ಕಿಟ್ ಸಂಪೂರ್ಣವಾಗಿ ಮನರಂಜನೆಗಾಗಿ ಮಾತ್ರ ಸಿದ್ಧಪಡಿಸಲಾಗಿರುವುದು. ಇದು ಯಾವುದೇ ಅಧಿಕೃತ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮದೊಂದಿಗೆ ಸಂಬಂಧ ಹೊಂದಿರುವುದಿಲ್ಲ. ಇಲ್ಲಿ ಬಳಸಿರುವ ಹೆಸರುಗಳು, ಪಾತ್ರಗಳು, ಸಂಭಾಷಣೆಗಳು ಮತ್ತು ಸನ್ನಿವೇಶಗಳು ಎಲ್ಲ ನಮ್ಮದೇ ಕಲ್ಪನೆ ಮತ್ತು ರೂಪಾಂತರ. ಮೂಲ ಕಾರ್ಯಕ್ರಮದ ಯಾವುದೇ ವಿಷಯವನ್ನು ನೇರವಾಗಿ ನಕಲಿಸಲಾಗಿಲ್ಲ. ಯಾರನ್ನು ಟೀಕೋಕೆ, ನೋಯಿಸೋಕೆ ನಮ್ಮ ಉದ್ದೇಶ ಇಲ್ಲ. ಪ್ಲೀಸ್ ಇದನ್ನು ಲೈಟಾಗಿ ತಗೊಳ್ಳಿ, ಎಂಜಾಯ್ ಮಾಡಿ. ವೆಲ್ಕಮ್ ಟು ಯುಗಾದಿ ಸಂಭ್ರಮ ಬಿಗ್ ಬಾಸ್ ಮನೆ. ಹೌದು ಸ್ವಾಮಿ. ಸಮಸ್ತ ಕನ್ನಡ ಜನತೆಗೆ ಈ ನಿಮ್ಮ ಪ್ರೀತಿಯ ಕಿಚ್ಚ ಸುದೀಪ್ ಮಾಡುವ ಹಾರ್ದಿಕ ನಮಸ್ಕಾರಗಳು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವಲ್ಲಿ ಕಹಿ ಇರುತ್ತೆ, ಬೆಲ್ಲದಲ್ಲಿ ಸಿಹಿ ಇರುತ್ತೆ. ನಮ್ಮ ಜೀವನಾನೇ ಇವೆರಡು ಮಿಶ್ರಣ ಅಲ್ವಾ? ಈ ನಮ್ಮ ಬಿಗ್ ಬಾಸ್ ಮನೆ ಇದರಿಂದ ಏನು ಬೇರೆ ಅಲ್ಲ. ಇಲ್ಲಿ ಕಹಿನೂ ಇದೆ, ಇಲ್ಲಿ ಸಿಹಿನೂ ಇದೆ. ಇದು ಬಿಗ್ ಬಾಸ್ ಸೀಸನ್ KST, ಪ್ರಾಯೋಜಕರು ನಮ್ಮ KST. ಇವತ್ತು ಬೆಳಗ್ಗೆಯಿಂದ ಮನೆಯೊಳಗಡೆ ಹೋಗಿ ಎಲ್ಲರ ಹತ್ರ ಮಾತಾಡೋದು ಇದ್ದೇ ಇರುತ್ತೆ. ಬಟ್ ಅದಕ್ಕೆ ಮುಂಚೆ ಬೆಳಗ್ಗೆಯಿಂದ ಏನೆಲ್ಲ ಆಯಿತು, ಏನೆಲ್ಲ ಹೈ ಡ್ರಾಮಾ ನಡೀತು, ಒಂದು ರೌಂಡ್ ನೋಡ್ಕೊಂಬರೋಣ, ಆಮೇಲೆ ಎಲ್ಲರ ಹತ್ರ ಮಾತಾಡೋದಿನ. ಬಿಗ್ ಬಾಸ್ VT ಪ್ಲೀಸ್. ದಿನ 78 ಮಧ್ಯಾಹ್ನ ಬೆಳಗ್ಗೆ 9 ಗಂಟೆ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. Big Boss. Love you, Happy Ugadi, Big Boss. Happy Ugadi. Love you, Big Boss. Jai Mahakal. ಮಧ್ಯಾಹ್ನ 12 ಗಂಟೆ. ಕಾವು ನೀನೇನು ಯೋಚನೆ ಮಾಡಬೇಡ ಕಾವು. ಫಿನಾಲೆವರೆಗೂ ನಾನೇ ನಿನ್ನ ಕರ್ಕೊಂಡು ಹೋಗ್ತೀನಿ. ಸ್ವಲ್ಪ ರೆಡಿ ಆಗಕ್ಕೆ ಹೆಲ್ಪ್ ಮಾಡ್ಲಾ ಕಾವು? ಗಿಲ್ಲಿ, ಸುಮ್ಮನಿರು ಗಿಲ್ಲಿ. ಕಾವು ಕಾವು ಅಂತ ಇರಿಟೇಟ್ ಮಾಡಬೇಡ. ನಾನಂತೂ ರೆಡಿ ಆಗಿದ್ದೀನಿ. ಸುದೀಪ್ ಸರ್ ಬಂದ್ಬಿಡ್ತಾರೆ, ಹೋಗಿ ನೀನ್ ಫಸ್ಟ್ ರೆಡಿ ಆಗೋ. ಓ ಹೌದು, ಕರೆಕ್ಟು. ನಾನು ರೆಡಿ ಆಗಬೇಕು. ರೆಡಿ ಆಗೋದಕ್ಕಿಂತ ಮುಂಚೆ ಒಂದು ಕವನ ಹೇಳ ಕಾವು? ಗಿಲ್ಲಿ, ಯಾವಾಗ್ಲೂ ನೀನೇ ಕವನ ಹೇಳ್ತೀಯ. ಇವತ್ತು ನಾನೊಂದು ಹೇಳ. ಹೌದಾ? ತುಪ್ಪ ಇಲ್ದಲೇ ಇರೋ ಜೇನು, ಚಾರ್ಜ್ ಇಲ್ದಲೇ ಇರೋ ಫೋನ್, ಲವ್ವರ್ ಇಲ್ದಲೇ ಇರೋ ನೀನು ಯಾವತ್ತಿಗೂ ಯೂಸ್ ಆಗಲ್ಲ ಕಣೋ ಗಿಲ್ಲಿ. ಕಾವು ನೀನಿದೆಯಲ್ಲ ಕಾವು ನನಗೆ. ಗಿಲ್ಲಿ, ನಾನು ನೀನು ಬರೀ ಫ್ರೆಂಡ್ಸ್, ಗೊತ್ತಾಯ್ತಾ? ಇಲ್ಲ ಕಾವು. ಗಿಲ್ಲಿ, ರಘು ಸರ್ ನೋಡಿ ಗಿಲ್ಲಿ ಎಷ್ಟು ಇರಿಟೇಟ್ ಮಾಡ್ತಾ ಇದ್ದಾನೆ. ಯಾಕೋ ಕಾವ್ಯನ ಸುಮ್ಮನೆ ಬಿಡಲಿ. ನಾಯಿ ಬೇಕು ಒಂದು ಕೋಲು. ಬಡಾಗಿಲ್ಲಿ ಸರಿ ರಘು ಸಾರ್, ಏನ್ ಸಾರ್ ಈಗ ಮಾಡ್ಕೊಂಡ್ಬಿಟ್ರಿ? ಬೇಗ ಕಿಚ್ಚ ಸರ್ ಬಂದ್ಬಿಡ್ತಾರೆ, ಹೋಗಿ ರೆಡಿ ಆಗಿ. ಇಲ್ಲೇನೋ ಬಂದ್ಬಿಟ್ಟು ಕಿತ್ತಾಕ್ತೀರಾ ಅನ್ಕೊಂಡ್ರೆ 2 kg ಡಂಬಲ್ಸ್ ಇಟ್ಕೊಂಡು ವೆಯ್ಟ್ ಎಕ್ಸಸೈಸ್ ಮಾಡ್ತಾ ಇದ್ದೀರಾ. ಬಿಗ್ ಬಾಸ್ ಬರ್ತಾರೆ, ಹೋಗಿ. ನಾನು ಹೋಗ್ತೀನಿ, ನನಗೆ ಗೊತ್ತು ಬಿಡ. ಎಂತ ಗೊತ್ತುಂಟಾ, ನಿಮ್ಮಿಬ್ರಿಗೂ ನಾನೊಂದು ವಿಷಯ ಹೇಳ್ಬೇಕು. ಏನ್ ಹೇಳ ಸಾಯಿ? ಎಂತ ಅಂದ್ರೆ, ನಾನು ಮಲ್ಲಮ್ಮ ಅಜ್ಜಿ ಇದ್ರಲ್ಲ, ಅಜ್ಜಿ ಅವ್ರ ಜೊತೆ ಕ್ಲೋಸ್ ಆಗಿದ್ದೆ. ಅವ್ರು ಹೋಗ್ಬಿಟ್ರು. ಆಮೇಲೆ ಚಂದರಣ್ಣ ಅವರ ಜೊತೆ ಕ್ಲೋಸ್ ಆಗಿದ್ದೆ, ಅವರು ಹೋಗ್ಬಿಟ್ರು. ಸರಿ, ಹಂಗಂದ್ರೆ ಅಶ್ವಿನಿ ಮೇಡಮ್ ಜೊತೆ ಹೋಗಿ ಕ್ಲೋಸ್ ಆಗು, ಅವ್ರನ್ನೂ ಕಳಿಸ್ಬಿಡೋಣ. ಕರೆಕ್ಟ್. ನಾನು ಈ ಅಶ್ವಿನಿ ಮೇಡಮ್ನ ಮನೆ ಹೊರಗೆ ಕಳಿಸಿನೇ ನಾನು ಹೊರಗೆ ಹೋಗೋದು, ಇದು ಪಕ್ಕ. ಸರಿ, ಹೋಗಿ ಇವಾಗ ಒಂದು ಲೋಟ ಬಿಸಿನೀರು ತಗೊಂಡ್ ಬಾ, ಹೋಗಿ ಮೂದೇವಿ. ಎಷ್ಟು ಜೋರಾಗಿ ತಳ್ತಿಯಾಗಿಲ್ಲಿ. ಜೈ ಮಹಾಕಾಲ್.
ನಾನು ದುರಹಂಕಾರಿ ವಿಷಕಾರಿ ಅಂತ ಹೇಳ್ತಾರಲ್ಲ, ನನ್ನ ವ್ಯಕ್ತಿತ್ವದ ಬಗ್ಗೆ ಇವ್ರಿಗೇನು ಗೊತ್ತು ಮೇಡಮ್? ನಾನು ಗೋಶಾಲೆಯಲ್ಲಿ ಸಗಣಿ ಎತ್ಕೊಂಡು ಜೀವನ ಮಾಡಿದ್ದೀನಿ, ಆದ್ರೆ ಇಂಥ ಚೀಪ್ ಕೊಳಕು ಜನಗಳ ಹತ್ರ ಹೀಗೆಲ್ಲ ಹೇಳ್ಸ್ಕೊಳಕ್ ಆಗೋದಿಲ್ಲ ಮೇಡಮ್. ಮೇಡಮ್, ನಾನು 10 ವರ್ಷದಿಂದ ಮಾಡಿದ ಹೆಸರು ಎಲ್ಲ ಈ ಶೋಕ್ ಬಂದ ಹಾಳಾಗೋಯ್ತು ಮೇಡಮ್. ಅಯ್ಯೋ ರಾಮದ್ರು, ಎದಳಿ ಚಿಕ್ಕ ವಿಷಯದಲ್ಲ ಯಾರು ಬೇಜಾರು ಮಾಡ್ಕೋತಾರ? ಎದಳಿ ಮೇಲೆ ಧೈರ್ಯವಾಗಿರ್ಬೇಕು. ನಾನು ಅಶ್ವಿನಿ ಗೌಡ ಈ ಮನೇಲಿ ಯಾವಾಗ್ಲೂ ನಿಮ್ ಜೊತೆ ಇರ್ತೀನಿ. ಬನ್ನಿ ಬನ್ನಿ, ಬೇಜಾರು ಮಾಡ್ಕೋಬೇಡಿ, ಬನ್ನಿ. ಏನು ಏನಾಯ್ತು? ಏ ಗಿಲ್ಲಿ, ಹೋಗೋ ಆ ಕಡೆ. ನಾವೇನೋ ಕಾನ್ಫಿಡೆನ್ಷಿಯಲ್ ಮಾತಾಡ್ತಾ ಇದೀವಿ. ಏನೋ ನನಗೆ ಕಾನ್ಫಿಡೆನ್ಸ್ ಇಲ್ವಾ? ಅಯ್ಯೋ ಇವನೊಬ್ಬ. ಅಯ್ಯೋ ಗಿಲ್ಲಿ, ಹಾ. ಅದು ಕಾನ್ಫಿಡೆನ್ಸ್ ಅಲ್ಲ ಕಣೋ, ಹಾ. ಕಾನ್ಫಿಡೆನ್ಷಿಯಲ್ ಅಂದ್ರೆ ಹಾ. ಸೀಕ್ರೆಟ್ ಅಂತ. ಅವ್ರಿಬ್ರು ಏನೋ ಸೀಕ್ರೆಟ್ ಮಾತಾಡ್ಕೋತಾ ಇದಾರೆ, ನೀನ್ ಸೈಡ್ ಬಾ. ನಾನು ಸ್ವಲ್ಪ ಇಂಗ್ಲೀಷಲ್ಲಿ ಡಲ್ಲು, ಬಟ್ ಆದ್ರೂ ಏನು ಅಮ್ಮ ಮಗಂದು ಸೆಂಟಿಮೆಂಟ್ ತುಂಬಾ ಜೋರಾಗಿ ನಡೀತಾ ಇದೆ. ಈ ವಾರ ಇಬ್ರಲ್ಲೊಬ್ರು ಹೋಗೋ ಗ್ಯಾರಂಟಿ ತಾನೆ? ಯಾಕೆ ಸುಮ್ನಿರು ಗಿಲ್ಲಿ? ದೊಡ್ಡ ಏನು ಚಿಕ್ಕವನ್ ಕಳಿಸ್ಬಿಟ್ಯಾ? ದೊಡ್ಡವ ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೊತ್ಮುರಿ ಬೀಜ ಸಾರ್ಗಾಕೋ ಸೊಪ್ಪು ನೀವಿಬ್ರು ಮಾಡಿ ತಪ್ಪು. ನೀನು ಕರ್ಬೇ ಸೊಪ್ಪು. ಏ ಗಿಲ್ಲಿ, ಹಾ. ಈ ಮನೆ ನೀನ್ ಬೇರೆಯವರೆಲ್ಲ ತೇಜಾವಧಿ ಮಾಡೋದನ್ನ ಬಿಟ್ಬಿಟ್ಟು ಹಾ. ಏನೋ ಕಿತ್ತ ಬಾಕಿದ್ಯಾ? ನೀನೇನ್ ಕಿತ್ತದ ಬಾಕಿದ್ಯಾ? ಏಯ್, ಏನೋ ಏನೋ ಏಕವಚನ ಏನಂತ? ಮಾತಾಡ್ತಾ ಹಾ. ಇದ್ಯಾ? ಏಕವಚನ ನಿಕವಚನ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಹಾ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ. ಹಾ. ಅಶ್ವಿನಿ ಹಾ. ಅವರೇ, ಅಶ್ವಿನಿ ಗೌಡ ಅವರೇ ಅಂತಾನೆ ಕರಿಬೇಕು. ಅಶ್ವಿನಿ ಮೇಡಮ್, ಮೈಕ್ ಸರಿ ಹಾಕೊಳ್ಳಿ. ಮೇಡಮ್, ಬೇಡ ಬಿಟ್ಬಿಡಿ ಮೇಡಮ್. ಕೊಚ್ಚೆ ಕಲ್ಲೆಸ್ರೆ ನಮ್ ಬಟ್ಟನೆ ಕೊಳ್ಕಾಗೋದು. ಇಂಥವ್ರಿಗೆಲ್ಲ ಸ್ಕೋಪ್ ಕೊಡಬಾರ್ದು ಮೇಡಮ್, ಫೂಟೇಜ್ ಚಿಂದಾಕೊಂಡ್ಬಿಡ್ತಾರೆ. ಬನ್ನಿ, ಗಿಲ್ಲಿ ನಾವು ನೋಡ್ಕೋತೀವಿ. ಆಯ್ತು ಬಿಡು ಗಿಲ್ಲಿ, ಅವೆಲ್ಲ ಇರ್ಲಿ ಬಿಡು. ಇವತ್ ಹಬ್ಬದ ವಾರ. ಹಾ. ಯಾರು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತೆ ಕಣೋ, ತುಂಬಾ ಸ್ಮಾರ್ಟ್ ಆಗಿದಾನಂತೆ. ನನಗಿಂತ ನಿನಗ್ ಬೇಕೇನೆ? ಬಾರೆ ಈ ಕಡೆಗೆ. ಗಿಲ್ಲಿ, ಇರು ನೋಡೋಣ ಎಲ್ಲಿಂದ ಬರ್ತಾನೆ. ಮೇನ್ ಹೌದಾ? ಸ್ವಿಮ್ಮಿಂಗ್ ಪೂಲ ನೋಡು. ಓಹೋ, ಯಾರಪ್ಪ ಇದು? ಏ ಬಾಯ್ಲಿ ನೀ ಕಡೆ. Hi Rashi, I'm Suraj from Canada. ಹಾಯ್ ಸೂರಜ್, ನನಗೆ ಕೆನಡಾ ಹುಡುಗ ಅಲ್ಲ ಕನ್ನಡ ಮಾತಾಡೋ ಹುಡುಗರು ಇಷ್ಟ. ಅದಕ್ಕೆ ನೀನಿದೆಯಲ್ಲ ಹೇಳ್ಕೊಡಕ್ಕೆ ಟಾಸ್ಕ್ ಕ್ವೀನ್. ಅದು ಸರಿ ಬಿಡು, ಆದ್ರೆ ನಾನು ಗೇಮ್ ಸೀಕ್ರೆಟ್ಸ್ ಎಲ್ಲ ಹೇಳ್ಕೊಡಕ್ಕಾಗಲ್ಲ ನಿನಗೆ. ಏನು ಅನ್ಕೊಂಡಿದ್ದೆ ನನ್ನ? ನಾನೇನು ಫೀಲ್ಡಿಗೆ ಹೊಸಪ್ಪ ಅಲ್ಲ, ನಿಮ್ದೆಲ್ಲ ಆಟ ನೋಡ್ಕೊಂಡೇ ಬಂದಿರೋದು. ಅಪ್ಪ, ಇವನು ಯಾರೋ ಸಕ್ಕದಾಗ ಆಟ ಎಲ್ಲ ಕಲ್ತ್ಕೊಂಡ್ಬಂದಿದ್ದಾನೆ. ನಾನು ಇವನ ಜೊತೆನೆ ಇದ್ಬಿಟ್ಟು ಎಲ್ಲ ಕ್ಯಾಮ್ರಾದಲ್ಲೂ ಸೂಪರಾಗಿ ಕಾಣಿಸ್ಕೊತೀನಿ ಈಗ. ಹಾಯ್ ಸೂರಜ್, ನಾನು ಅಶ್ವಿನಿ ಗೌಡ. ನಾನು ಕ್ಯಾಪ್ಟನ್ಸಿಲಿ ಏನೇ ಗೇಮ್ ಬಂದರೂ ನಿನಗೆ ಕೊಡ್ತೀನಿ. ಯಾಕೆ ಗೊತ್ತಾ? ನೀನು ನೋಡೋದು ಸೇಮ್ ನನ್ನ ಮಗನ ಥರನೇ ಇದೆಯಾ. ಅಯ್ಯೋ ಹೌದಾ ಮ್ಯಾಮ್? ಹೌದು. ಹಬ್ಬ, ಹೀರೋ ಪಾರೋ ಟ್ಯಾಲೆಂಟ್ ಎಲ್ಲ ಶೋ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಮಾಡ್ಕೊ. ಮೇಡಮ್, ಏನ್ ಹೇಳ್ತಾ ಇದ್ರಿ ನೀವು? ನನ್ನ ಮಗ ಅಂತ ಹೇಳಿದ್ರಲ್ಲ ಮೇಡಮ್. ಹೌದು ಧ್ರುವ್, ನೀವು ನನ್ನ ಮಗನ ಥರಾನೇ. ಆದರೆ ಈ ವಾರ ಏನಾರು ನೀವು ಎಲಿಮಿನೇಟ್ ಆಗೋದ್ರೆ ಮನೆಯಿಂದ, ನಾನು ಸೂರಜ್ನ ನನ್ನ ಮಗನಾಗಿ ಮಾಡ್ಕೋತೀನಿ. ಇದೇ ಗೇಮು, ಇದೇ ಬಿಗ್ ಬಸ್ಸು. ನೋಡಿದ್ರಲ್ಲ ಕೇಷ್ಟು ಜನಗಳೇ, ಈ ಗೇಮ್ ಫೇರ್ ಇಲ್ಲ. ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ತಾನೇ? ಇಲ್ಲ ಅಂದ್ರೆ ಜೈ ಮಹಾಕಾಲ್. ಅಯ್ಯೋ ಸೂರಜ್, ಈ ಅಶ್ವಿನಿ ಗೌಡ ಇಲ್ವಾ, ಮನೆಗೆ ಬಂದವ್ರನ್ನೆಲ್ಲ ಮಗ ಮಗ ಅಂತ ಹೇಳಿಬಿಟ್ಟು ಅವ್ರ ಜೊತೆನೆ ಕಿತ್ತಾಡ್ತಾ ಕೂತ್ಕೋತಾಳೆ. ಏಯ್, ಇವಳೊಬ್ಳು ದೊಡ್ಡ ಮಿಸ್ ಯೂನಿವರ್ಸ್ ಅನ್ಕೊಂಬಿಟ್ಟಿದ್ದಾಳೆ. ಏ ಸೂರಜ್, ಏನ್ ಗೊತ್ತಾ, ಇವರೆಲ್ಲ ಬಿಟ್ಟಾಕೋ, ಇವರೆಲ್ಲ ಇಲ್ಲೇ ಕಿತ್ತಾಡ್ಕೋತಿರ್ಲಿ. ನಾವಿಬ್ರು ಆ ಗಾರ್ಡನ್ ಏರಿಯಾಕ್ಕೆ ಹೋಗ್ಬಿಟ್ಟು ಈ ಗಿಲ್ಲಿ ಕಾವ್ಯ ಇದ್ದಾರಲ್ಲ, ಅವ್ರಿಗಿಂತ ನಾವು ಹೆಂಗ್ ಫೇಮಸ್ ಆಗೋದು ಅಂತ ಸ್ಕೆಚ್ ಹಾಕೋಣ. ಹೌದಲ್ವಾ? ನಾವು ಗಿಲ್ಲಿ ಕಾವ್ಯಂಗಿಂತ ಫೇಮಸ್ ಆದ್ರೆ KC ಜನಗಳು ವೋಟು ನಮ್ದೆ, ಆಮೇಲೆ ಕಪ್ಪು ನಮ್ದೆ. ರಾಶಿ ಬಾ ಸೂರಜ್, ಏನ್ ಗೊತ್ತಾ, ಆದ್ರೆ ನನ್ಗೆ ಒಂದೇ ಟೆನ್ಷನ್ ಆಗ್ತಿರೋದೀಗ. ಅದು ಯಾರೋ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡ್ತಿದ್ದಾಳಂತೆ ಹುಡುಗಿ. ನೀನೇನಾದ್ರೂ ಅವನ ಜೊತೆ ಹೋಗ್ಬಿಟ್ರೆ ನಾನು ಏನ್ ಮಾಡ್ಲಿ? ಬಾ ನಿನ್ನ ಜೊತೆ ಗಾರ್ಡನ್ ಏರಿಯಾಗೀಗ. ಅಯ್ಯೋ, ಹೆಂಗಾರು ಮ್ಯಾನೇಜ್ ಮಾಡ್ಬೇಕಪ್ಪ.
ಅರ್ಧ ಸೀಸನ್ ನೋಡ್ಕೊಂಬಂದಿದ್ದೀನಿ ಆಲ್ರೆಡಿ ನಾನು. ಇವಾಗ ಈ ಮನೆಯಲ್ಲಿ ಹೆಂಗಾರ ಮಾಡಿ ಒಂದು ಸ್ಮಾಲ್ ಟ್ವಿಸ್ಟ್ ತರಬೇಕಲ್ಲ. ಇವರೆಲ್ಲ ಎಷ್ಟು ಸೇಫಾಗಿ ಆಡ್ತಿದ್ದಾರೆ ನೋಡ್ತಿದ್ದೀರಲ್ಲ. ನಾನು ಅದಕ್ಕೆ ಇಲ್ಲಿ ಬಂದಿದ್ದೀನಿ ಒಂದು ಸ್ವಲ್ಪ ಸ್ಪೈಸ್ ಹಾಕೋಣ ಅಂತ. ಯಾರೋ ಸತೀಶ್ ಅಂತೆ, ನಂಬರ್ 1 ಡಾಗ್ ಬ್ರೀಡರು, ಸಿಕ್ಕಾಬಟ್ಟೆ ಬಿಲ್ಡಪ್ ಕೊಡ್ತಾ ಇರ್ತಾರೆ. ಅದ್ರ ಮೇಲೆ ಫುಲ್ ಆ್ಯಟಿಟ್ಯೂಡ್ ಬೇರೆ, ಏನೋ ಬ್ರ್ಯಾಂಡೆಡ್ ಶರ್ಟ್ ಅಂತೆ, ಬಿಗ್ ಟಾಕ್ಸ್ ಅಂತ ಅಲ್ವಾ ಬಿಗ್ ಬಾಸ್. ಇವಾಗ ನಾನು ಸಿಂಪಲ್ ಸ್ಟ್ರಾಟಜಿ ನೋಡಿ ಎಲ್ಲರೂ ಏನು ಮಾಡ್ತೀನಿ ಅಂತ. ಹೆಂಗಾರ ಮಾಡಿ ಈ ಸತೀಶ್ನ ನಾನು ಬುಟ್ಟಿಗೆ ಹಾಕೊಂಡ್ಬಿಟ್ರೆ ಫುಲ್ ಫುಟೇಜ್ ಗ್ಯಾರಂಟಿ ನನಗೇನೆ ಅಲ್ವಾ ಬಿಗ್ ಬಾಸ್. ಬಿಗ್ ಬಾಸ್ ಇನ್ಮೇಲೆ ನೋಡಿ, ಇಲ್ಲ ಈ ರಿಷಾದೇ ಹವಾ ಈ ಮನೆಯಲ್ಲಿ. ವಾಚ್ ಮೀ ನಾವ್. ರಿಷಾ, ಬಿಗ್ ಬಾಸ್ ಮನೆಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಬಿಗ್ ಬಾಸ್. ರಿಷಾ, ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯ ಅತ್ಯುತ್ತಮ ಫೀಮೇಲ್ ಕಂಟೆಸ್ಟೆಂಟ್ ಯಾರು? No one matches my level, Big Boss. That's why I'm here today. ದಯವಿಟ್ಟು ಇನ್ನು ಮುಂದೆ ಕನ್ನಡದಲ್ಲೇ ಮಾತಾಡಿ. ಕ್ಷಮಿಸ್ಬಿಡಿ ಬಿಗ್ ಬಾಸ್. ಲೆವೆಲ್ 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 ಅಂದ್ಕೊಂಡು ಎಲ್ಲ ಲೆವೆಲ್ ಹೊಡಿಯೋದಾಯಿತು. ನಮ್ಮ ಹೆಸ್ರಿಗೆ ಹೇಳ್ಕೊಂಡು ಇಲ್ಲಿ ಬಿಗ್ ಬಾಸ್ ಎಲ್ಲ ಆಚೆ ಎಷ್ಟು ಲೆವೆಲ್ ಇದೆ ಗೊತ್ತಾ ನನಗೆ. ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಬಟ್ಟೆಗಳು, ಬ್ರ್ಯಾಂಡೆಡ್ ನಾಯಿಗಳೆಲ್ಲ ಕರ್ಕೊಂಡು ಎಲ್ಲಿದೋ ತೋರಿಸಿದ್ರು ನೀನು ಯಾರು ಅಂತ. ತೋರಿಸೋಣ, ಆದರೆ ಯಾರು ಹೊಸಬ್ರು ಬಂದಿರೋಂಗಿದೆ, ನೋಡ್ಕೊಂಬರ್ತೀನಿ ಯಾರು ಅಂತ. ಹಲೋ, ಏನಂತೆ? ಇಲ್ಲಿ 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 ಯಾರಮ್ಮ ನೀನು? ನಾನು ರಿಷಾ. ಹೌದಾ, ಒಂದು ನಿಮಿಷ ಇರು. ಹಾಂ, ರಿಷಾನ ವಿಷಾ ಅಂದ? ವಿಷಾ ಅಲ್ಲ, ನನ್ನ ಹೆಸರು ರಿಷಾ. ರಿಷಾ, ಓಕೆ. ಬೈದವೆ ನನ್ನ ಹೆಸರು ಸತೀಶ್ ಅಂತ. ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದ್ದೀರಾ. ಎಲ್ಲ ಅದನ್ನೇ ಹೇಳೋದು. ಈ ಮನೇಲಿ, ಊರಲ್ಲಿ, ಬೇರೆ ದೇಶದಲ್ಲಿ, ಬೇರೆ ಪ್ಲಾನೆಟಲ್ಲಿ ಎಲ್ಲ ಅದನ್ನೇ ಹೇಳೋದು. ಬ್ರ್ಯಾಂಡೆಡ್ ಬ್ರ್ಯಾಂಡೆಡ್ ಸತೀಶ್ ಅಂತ. ಈ ಶರ್ಟ್ ನೋಡಿದ್ಯಾ? ಏನಿದೆ ಬ್ರ್ಯಾಂಡ್ ಇದ್ರಲ್ಲಿ? ಕೇಳಿದ್ಯೋ ಅಲ್ವೋ ಗೊತ್ತಿಲ್ಲ. ಇದ್ರ ಹೆಸರು ವರ್ಷಾಚೆ. ಏನೋ ವರ್ಷಕ್ಕಿಡ, ವರ್ಷಕ್ಕೆ ಇಷ್ಟೊಂದು ಕಾಸ್ಟ್ಲಿ ಶರ್ಟಾ? ವರ್ಷದಲ್ಲಮ್ಮೋ ಇರೋ ಇದು ಇನ್ನೊಂದು ಶರ್ಟು. ಎಂತ ಒಳ್ಳೆ ಬ್ರ್ಯಾಂಡ್ ಗೊತ್ತಾ, ತೊಗೊಂಡೋಗ್ಬಿಟ್ರು. ಅದನ್ನೇನಾರು ಬೆಂಗಳೂರಲ್ಲಿ ನನ್ನ ಮಗ ಹಾಕೊಂಡ್ರೆ ಜನ ಹೆಂಗೆ ಹೇಳ್ತಾರೆ ಗೊತ್ತಾ? ಹರ್ಷ 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 ಹರ್ಷ. ಯಾರು? ನಮ್ಮ KST ಪ್ರೆಸಿಡೆಂಟ್ ಹರ್ಷನಾ? ಅವರಲ್ಲ ಪಾಪ, ನನ್ನ ಮುದ್ದಿನ ಮಗ ಏನು ಮಾಡ್ತಾ ಇದ್ದಾನೋ ಏನೋ ಗೊತ್ತಿಲ್ಲ ಅಲ್ಲಿ. ಆದರೆ ಎಲ್ಲ ಏನಂತಾರ ಅವನ್ನ ಅಲ್ಲಿ, ಗೊತ್ತಾಯ್ತಾ? ಆಯ್ತು ಬಿಡಪ್ಪ, ದಿಸ್ ಇಸ್ ಟೂ ಮಚ್. ನಡಿ, ಇನ್ನೊಂದಷ್ಟು ಬಟ್ಟೆಗಳು ತೋರಿಸ್ತೀನಿ. ಬೇಡಪ್ಪ, ಇನ್ನ ಬ್ರ್ಯಾಂಡೆಡಾ? ಏನ್ ರಘು ಸರ್, ಒಬ್ರೇ ನಿಂತಿದ್ದೀರಾ? ತಗೊಳ್ಳಿ ಕಾಫಿ. ನಾನು ಒಬ್ಬನೇ ಕಣಮ್ಮ, ನನ್ಗೆ ಯಾರು ಇಲ್ಲಿ ಜೊತೆ ಇದ್ದಾರೆ ಹೇಳು? ಅಯ್ಯೋ, ಎಲ್ಲಿ ಸರ್ ನಿಮ್ ಜೋಡಿ? ನನ್ನ ಜೋಡಿನ ಯಾರು? ಬಿಡಿ ಓ, ಸರ್. ಏನಂತಾನೆ ಗಿಲ್ಲಿ? ಅಯ್ಯೋ, ಅವಂದೇನ್ ಹೇಳಿ 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 ಸಾಕಾಯ್ತು. ಕಾವು 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 ಅಂತ ಹಿಂದಿಂದೆ ತಿರ್ಕೊಂಡು ಗೋಳು ಹಾಕೋತಾನ ನನ್ನನ್ನ. ಅವನ ವಿಷಯ ಬಿಡಮ್ಮ, ನನ್ನ ಭುಜನೇ ಸೋಫಾ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅಯ್ಯೋ, ಯಾಕೋ ಈ ವಾರ ನಾನೇ ಮನೆಗೆ ಹೋಗ್ತೀನಿ ಅಂತ ಅನಿಸ್ತಾ ಇದೆ. ನನಗೇನೋ ಸರ್, ಈ ವಾರ ಯಾರು ಎಲಿಮಿನೇಟ್ ಆಗಲ್ಲ ಅನ್ಸತ್ತೆ. ಹಬ್ಬದ ವಾರ ಅಲ್ವಾ? ನೋಡೋಣಮ್ಮ, ನೋಡೋಣ, ಏನಾಗುತ್ತೆ. ಬನ್ನಿ ಸರ್. Position. ಕಾವ್ಯ, ಸಾಕು. ಮತ್ತೆ ಎಲ್ಲ ಹೇಗಿದ್ದೀರಾ? ನೀವ್ ಹೆಂಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. Thank you ಅಣ್ಣ, ನೀವು ಅಷ್ಟೇ. ತುಂಬಾ Love you, ಸ್ಮಾರ್ಟ್ sir. ಕಾಣ್ತಾ ಇದ್ದೀರಾ ಸರ್. ಥ್ಯಾಂಕ್ ಯು. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ರಕ್ಷಿತಾ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಅಂದ್ರೆ ಏನು ರಕ್ಷಿತಾ? ಬಿಗ್ ಬಾಸ್ ಅಂದರೆ ಲೈಕ್ ಲೈಫಿನ ಬಿಗ್ಗೆಸ್ಟ್ ಚಾಲೆಂಜು ಅಷ್ಟೇ. ಚಾಲೆಂಜಾ? ಓಕೆ. ಈಗ ನಮ್ಮ ಬಿಗ್ ಬಾಸ್ನ ನಿಮ್ಮ ಯೂಟ್ಯೂಬ್ ಚಾನಲ್ ಏನಾದರೂ ನೀವು ಪ್ರಮೋಟ್ ಮಾಡ್ತೀರಾ ಅಂದರೆ ಹೆಂಗೆ ಮಾಡ್ತೀರಾ? ಮಾಡಿ ನೋಡೋಣ. ಹೇ ಗೈಸ್, ಎಂತ ಗೊತ್ತುಂಟಾ, ಬಿಗ್ ಬಾಸ್ ಅಂದರೆ ಒಂದು 16-17 ಕಂಟೆಸ್ಟೆಂಟ್ಸ್ಗಳು ಇರಲಿಕ್ಕೆ ಉಂಟು ಅಲ್ವಾ? ಲೈಕ್ 16ನೇ ಕಂಟೆಸ್ಟೆಂಟ್ಸಲ್ಲಿ ಏನುಂಟು ಅದು 17ನೇ ಕಂಟೆಸ್ಟೆಂಟ್ಸಲ್ಲಿ ಇರಲಿಕ್ಕಿಲ್ಲ ಅಲ್ವಾ? ಈಗ ನೋಡಿ, ನಮ್ಮ ಧ್ರುವಂತು
ಧ್ರುವಂತು ಅವರ ಬಳಿ ಏನುಂಟು ಅದು ಗಿಲ್ಲಿ ಹತ್ರ ಇಲ್ಲ ಅಲ್ವಾ? ಲೈಕ್ ಬಿಗ್ ಬಾಸ್ ಅಂದ್ರೆ ಹೇಳಲಿಕ್ಕೆ ರೀಸನ್ಸ್ ತುಂಬಾ ಉಂಟು, ಆದ್ರೆ ಅದೇ ಇಲ್ಲ ಅಷ್ಟೇ. ಸಾಕಮ್ಮ ಸಾಕು. ಗಿಲ್ಲಿ ಒಂದು ನಿಮಿಷ ಸ್ಟೋರ್ ರೂಮ್ಗೆ ಹೋಗಿ ಬನ್ನಿ. ಫೋಟೋಲ್ಲಿ ಯಾರಿದ್ದಾರೆ ಅವ್ರಿಗೆ ಕೊಡಿ ಸ್ವಲ್ಪ ಅದನ್ನು. ನಿಜವಾಗ್ಲೂ ಈ ವಾರದ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಗೌಡ ಅವರೇ ನಿಮಗೆ. ಧನ್ಯವಾದಗಳು ಅಣ್ಣ, ತುಂಬಾ ಥ್ಯಾಂಕ್ಸ್. ಪ್ರತಿ ವಾರ ಎಲ್ಲೋ ಒಂದು ಕಡೆ ಎಲ್ಲ ಗೇಮ್ಗಳನ್ನು ಸರಿಗೆ ಆಡಿಕೊಂಡು ಈ ಮನೆಯಲ್ಲಿ ಮಾಡೋ ಎಲ್ಲ ಅವಮಾನಗಳನ್ನು ಸರಿಗೆ ಸಹಿಸ್ಕೊಂಡು ಬಿಗ್ ಬಾಸ್ಗೆ ಬರೋಕ್ಕಿಂತ ಮುಂಚೆ 250 ಸಿನಿಮಾಗಳನ್ನು ಮಾಡ್ಕೊಂಡು ಬಂದಿದ್ರು ಇನ್ನೂ ಕಿಚ್ಚನ ಚಪ್ಪಾಳೆ ಸಿಕ್ಕಿಲ್ಲ ಅಂತ ಮನಸ್ಸಿಗೆ ತುಂಬಾ ಬೇಸರ ಆಗಿತ್ತು. ತುಂಬಾ ಥ್ಯಾಂಕ್ಸ್ ಅಣ್ಣ. ಇವಾಗ ಇವ್ರಿಗೆಲ್ಲ ಅರ್ಥ ಆಗಿರುತ್ತೆ, ಅಶ್ವಿನಿ ಅಂದರೆ ತಾಕತ್ತು, ತಾಕತ್ತು ಅಂದರೆ ಅಶ್ವಿನಿ ಅಂತ. ಅದು ಅದೆಲ್ಲ ಸರಿ, ಏನೋ ಏನೋ 250 ಪಿಕ್ಚರ್ ಅಂದಂಗಿತ್ತು. ಓಹ್, ಐ ಆಮ್ ರಿಯಲಿ ಸಾರಿ ಅಣ್ಣ. ಇವ್ರದ್ದೆಲ್ಲ ಪ್ರೀತಿಗೆ ಮರಳಾಗಿ ಮಾತಿನ ಬರದಲ್ಲಿ ತಪ್ಪಾಗಿ 250 ಸಿನಿಮಾ ಅಂತ ಹೇಳ್ಬಿಟ್ಟೆ. 25 ಸಿನಿಮಾಗಳನ್ನ ಮಾಡ್ಕೊಂಡು ಬಂದ್ರಲ್ಲ, ದಾರಿಗೆ ಬಂದ್ರಿ, ಬನ್ನಿ. ಥ್ಯಾಂಕ್ ಯು, ಯು ಡಿಸರ್ವ್ ಇಟ್ ಅಶ್ವಿನಿ. ಥ್ಯಾಂಕ್ ಯು. ಕಾವ್ಯ, Sir? ನಿಮ್ಮ ಪ್ರಕಾರ ನಾವು ನೆಕ್ಸ್ಟ್ ಏನು ಮಾತಾಡ್ಬೋದು? ಸರ್ ನನಗೆ ಯಾಕೋ ನೀವು ಈ ರಕ್ಷಿತಾ ಮತ್ತೆ ಧ್ರುವಂತದ್ದು ಸೀಕ್ರೆಟ್ ರೂಮ್ ಬಗ್ಗೆ ಏನಾದರೂ ಮಾತಾಡ್ಬೋದು ಅನ್ಸುತ್ತೆ ಸರ್ ಇವತ್ತು. ನೀವು ಹೇಳಿದ್ರಲ್ಲ, ಅದನ್ನೇ ಮಾತಾಡೋಣ ನಾವು. ರಕ್ಷಿತಾ ಮತ್ತು ಧ್ರುವಂತ ಸೀಕ್ರೆಟ್ ರೂಮಲ್ಲಿ ಏನೆಲ್ಲ ಆಯಿತು ಒಂದು ಝಲಕ್ ನೋಡ್ಕೊಂಬರೋಣ. ಬಿಗ್ ಬಾಸ್ ವಿಟಿ ಪ್ಲೀಸ್. ಅಲ್ಲ, ರಘು, ಸೂರಜ್, ಗಿಲ್ಲಿ, ರಿಷಾ ಇವ್ರನ್ನೆಲ್ಲ ಒಂದೇ ಟೀಮಿಗೆ ಹಾಕಿದ್ರೆ ಆ ಟೀಮ್ ಸ್ಟ್ರಾಂಗ್ ಆಗುತ್ತೆ, ಗೇಮ್ ಫೇರ್ ಇರಲ್ಲ. ನಿಮ್ಗೆ ಅಂತ ತಲೆ ಉಂಟಾ? ನಮ್ಗೆ ಬಿಗ್ ಬಾಸ್ ಇದನ್ನ ಎಂತಕ್ಕೆ ಕೊಟ್ಟಿರೋದು? ಇದನ್ನ ನಾವು ಯೂಸ್ ಮಾಡ್ಕೋಬೇಕು, ಯೂಸ್. ಗೊತ್ತಾಯ್ತಾ? ನನ್ಗೆ ಕಾವ್ಯ, ರಾಶಿಕಾ ಸೋಲ್ಬೇಕು ಅಷ್ಟೇ. ಇದೊಳ್ಳೆ ಕತೆ ಆಯ್ತಲ್ಲ. ಹೋಗಿ ಹೋಗಿ ನಿನ್ ಜೊತೆ ಈ ಸೀಕ್ರೆಟ್ ರೂಮಲ್ಲಿ ಲಾಕ್ ಮಾಡಿದಾರಲ್ಲ ಬಿಗ್ ಬಾಸ್. ಏನ್ ಗುರು ಇದು? ವಿಲನ್ ಬಂದಾಗ ನಾನ್ ನಿಮಗೆ ಸಪೋರ್ಟ್ ಮಾಡಿದೆ, ಈಗ ನನ್ನ ಲೈಫಲ್ಲಿ ನೀವೇ ವಿಲನ್ ಆಗಿದ್ದೀರಲ್ಲ ಬಿಗ್ ಬಾಸ್. ಎಂತ ಎಂತ ನೀವ್ ಹೇಳ್ತಾ ಇರೋದು? ಯಾರು ಹೇಳಿದ್ದು ನಿಮ್ ಜೊತೆ ನನ್ಗೆ ಇರ್ಲಿಕ್ಕೆ ಇಷ್ಟ ಅಂತ? ನಿಮ್ ಜೊತೆ ಒಂದು ನಿಮಿಷ ಕೂಡ ಇರ್ಲಿಕ್ಕೆ ಆಗಲ್ಲ. ಅಪ್ಪ, ಫುಲ್ ಇರಿಟೇಟಿಂಗ್ ನೀವು. ನಾನು ನಾನು ಅಂತ ಸೆಲ್ಫ್ ಅಬ್ಸೆಸ್ಡ್ ಇದ್ದೀರಾ. ಮಿರರ್ ಮುಂದೆ ನಿಂತ್ಕೊಂಡು ಸಾರ್ ಅಂತ ಫೀಲ್ ಮಾಡ್ತೀರಾ. ಅದನ್ನೇ ನೆಟ್ಟು ನಿಂತ್ಕೊಂಡು ಹೇಳು. ಯಾಕೆ ಕನ್ನಡ ಬರೋದಿಲ್ವಾ? ಅಯ್ಯೋ, ಹೇ ಗಾಯ್ಸ್, ಹೇ ಗಾಯ್ಸ್, ಎಂತ ಗೊತ್ತುಂಟಾ, ಎಂತ ಗೊತ್ತುಂಟಾ ಅಂತ ಹೇಳಿ ಇರಿಟೇಟ್ ಮಾಡೋದು ನೀನು. ನಿನ್ನ ಬೆಡ್ ನೋಡು ಎಷ್ಟು ಕೊಳಕಾಗಿದೆ. ಯಾಕೆ ನಿನ್ ಮೈಯಲ್ಲಿ ಮೂಳೆ ಇಲ್ವಾ? ತಕದಿಮ್ 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 ಅಂತ ಕುಣಿತೀಯಲ್ಲ. ಹೇ ಗಾಯ್ಸ್, ಹೇ ಗಾಯ್ಸ್, ಎಂತ ಗೊತ್ತುಂಟಾ, ಎಂತ ಗೊತ್ತುಂಟಾ, ನಾನೊಂದು ಸೀಕ್ರೆಟ್ ಹೇಳ್ತೀನಿ ನಿಮ್ಗೆ. ನೀವು ಸುಮ್ಮನೆ ಹೀಗಾಡೋದು, ನಿಮ್ಮೆಲ್ಲರ ಓಟ್ ಬೇಕಲ್ಲ, ಅದಕ್ಕೆ. ಸುಮ್ಮನೆ ಇರಿ ಆಯ್ತಾ? ಸುಮ್ಮನೆ ಇರಿ ನೀವು. ನಾನು ಬಿಗ್ ಬಾಸ್ ಮನೆಯಲ್ಲಿ ಸುಮ್ಮನೆ ಮಲಗಿದ್ರು ಸಾಕು, ನನ್ನ ಯೂಟ್ಯೂಬ್ ಫಾಲೋವರ್ಸ್ ನನ್ನ ಗೆಲ್ಸ್ತಾರೆ, ಗೊತ್ತುಂಟಾ? ಈಗ ಈಗ ಆಟ ಶುರು. ನನಗೀಗೆಲ್ಲ ಅರ್ಥ ಆಗಿದೆ. ನಾನು ನಂಬಿರೋ ಜನ ಒಬ್ಬೊಬ್ರು ನನಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಜೈ ಮಹಾಕಾಲ್. ಹೌದು ಸ್ವಾಮಿ, ಹೌದು ಸ್ವಾಮಿ. ಮತ್ತೆ ರಕ್ಷಿತಾ, ಧ್ರುವಂತ್, ಹೇಗಿತ್ತು ಸೀಕ್ರೆಟ್ ರೂಮ್ ಎಕ್ಸ್ಪೀರಿಯನ್ಸ್? ಸರ್, ಇಲ್ಲಿ ತುಂಬ ನೋವಾಗ್ತಾ ಉಂಟು.
ನಿಮಗೆ ಅಲ್ಲಿ ಮಾತ್ರ ನೋವಾಗ್ತಾ ಉಂಟು, ನಮಗೆ ಎಲ್ಲೆಲ್ಲೋ ನೋವಾಗ್ತಾ ಕರೆಕ್ಟು ಅಣ್ಣ, ಉಂಟು. ಕರೆಕ್ಟಾಗಿ ಹೇಳಿದ್ರಿ. ಧ್ರುವಂತ್, ನಿಮ್ಗೆ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸರ್ ಅನಾಸಿನ್ ಮಾತ್ರ ಇದ್ರೆ ಕಳ್ಸ್ಕೊಡಿ ಸರ್, ತಲೆನೋವು. ಹೇಳ್ತೀನಿ, ಬಿಗ್ ಬಾಸ್ ಹೇಳ್ತೀನಿ ಖಂಡಿತ. ಥ್ಯಾಂಕ್ ಯು ಸರ್. ಮತ್ತೆ ನೆಕ್ಸ್ಟು ಒಂದು ಗೇಮ್ ಆಡ್ಸೋಣ. ಸತೀಶ್, ಎಸ್ ಸರ್. ರಿಷಾ ಬನ್ನಿ. ಎಸ್ ಸರ್. ಸೂರಜ್ ಸ್ವಲ್ಪ ಅದು ಹೆಲ್ಪ್ ಮಾಡಿ, ಅದೊಂದು ಪ್ರಾಪರ್ಟಿ ಕೊಡಿ. ಈಗೊಂದು ಸಾಂಗ್ ಬರುತ್ತೆ, ಅವರ ಎನಾಕ್ಟ್ ಮಾಡ್ತಾರೆ, ನೋಡಿ ನೀವು ಅದು ಕಂಡು ಹಿಡಿಯಂಗಾಗತ್ತಾ ಅಂತ. ಸೊ ನಾನು ಸಾಂಗ್ನ ಎನಾಕ್ಟ್ ಮಾಡಬೇಕಾ ಅಥವಾ ಕೇಳಿಸ್ಕೋಬೇಕಾ? ಹೇಳಿದೆ ಅಲ್ಲ, ಮಾಡಿ. ಓಕೆ ಸರ್. ಓಕೆ ಸರ್. ಬಂಡಲ್ ಡಂಬಲ್ 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 ಬಂಡಲ್, ನೀನೇ ಬಂಡಲ್ಲು. ಮಹಾದೇವ ಬಂಡಲ್ ಮಹಾದೇವ. ಅಯ್ಯೋ, ಗೊತ್ತಾಗ್ತಿಲ್ಲ. ಏನು ಗೊತ್ತಾಗ್ತಿಲ್ಲ, ತೆಗಿಯಪ್ಪ ನೀನು. ಸರ್ ಹಾಕಿ ಸರ್, ನಿನಗೆ ಗೊತ್ತಾಗ್ತಿಲ್ಲ ಏನು ಅಂತಾನೆ. ಬಂಡಲ್ ಬಡಾಯ್ ಮಾದೇವ ಬಿಡುವನು ಕಂಬಿಲ್ದ ರೈಲು ಹರವ. ಬಂಡಲ್ ಬಡಾಯ್ ಮಾದೇವ ಬಿಡುವನು ಕಂಬಿಲ್ದ ರೈಲು ಹರವ. ಎಮ್ಮೆದಿ ಕಾಕವನು ಹೋಗಿದ್ನಂತೆ, ಅಲ್ಲಿ ಎಮ್ಮೆನು ಹಾತೈತಂತೆ. ಒಟ್ನಲ್ಲವನೊಬ್ಬ ಸುಳ್ಳಿನ ಕಂತೆ. ಬಂಡಲ್ ಬಡಾಯ್ ಮಾದೇವ ಬಿಡುವನು ಕಂಬಿಲ್ದ ರೈಲು ಹರವ. ಸಾಕಾ ಸರ್? ಹೆಂಗೆ? ಥ್ಯಾಂಕ್ ಯು. ನೆಕ್ಸ್ಟು ಕಾವ್ಯ ಬನ್ನಿ. ಸರ್ ನಿಮ್ಮ ಜೊತೆ ಯಾರನ್ನು ಕರೆಯೋಣ? ಅಣ್ಣ ನಾನು ಬನ್ನಿ, ನಾನು ಇಲ್ಲಿ ಬನ್ನಿ. ಸೂಪರ್, ಥ್ಯಾಂಕ್ಸ್ ಅಣ್ಣ. ಗೊತ್ತಲ್ಲ ರೂಲ್ಸು? ಗೊತ್ತು ಸರ್. ಪ್ರೀತಿಯಲ್ಲಿ ನೀನು ನಾನು ಪ್ರೀತಿ, ಅಲ್ಲ ಗಿಲ್ಲಿ, ಪ್ರೀತಿಯಲ್ಲಿರೋ ಸುಖ. ನಾವಿಬ್ರು ಪ್ರೀತಿ ಮಾಡ್ತಿದೀವಾ? ಗಿಲ್ಲಿ ಪ್ರೀತಿ, ನಾವು ಪ್ರೀತಿ ಮಾಡೋಣವಾ? ಗಿಲ್ಲಿ ಸರ್ ಏನೇನೋ ಮಾತಾಡ್ತಾ ಇದ್ದಾನೆ, ದಯವಿಟ್ಟು ಸರ್ ಹಾಡು ಹಾಕಿಸ್ಬಿಡಿ, ಆಗ್ತಾ ಇಲ್ಲ ನನ್ನ ಕೈಲಿ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ, ಹೂ ಅಂತೀಯ ಹೂ ಅಂತೀಯ, ಬಾಂತೀಯ ತಾಂತೀಯ. ಥ್ಯಾಂಕ್ಸ್ ಅಣ್ಣ. ಇಲ್ಲಿ ಇನ್ನೊಂದ್ಸಲ ಹಾಕ್ಸೋಣ. ಇವ್ರದ್ದು ಹಾಕ್ಬಿಡ್ಲಿ ಅಣ್ಣ, ಬರ್ತೀನಿ ಆಮೇಲೆ. ತುಂಬ ಥ್ಯಾಂಕ್ಸ್ ಅಣ್ಣ. ಯಾಕೋ ನಿದ್ದೆ ಬರಲ್ಲ ಅನ್ಸುತ್ತೆ. ಕರೆಕ್ಟ್ ಅಣ್ಣ, ಥ್ಯಾಂಕ್ ಯು ಅಣ್ಣ. ನೆಕ್ಸ್ಟ್ ಅಶ್ವಿನಿ ಬನ್ನಿ. ನೀವು ಆ್ಯಕ್ಚುಲಿ ಈಚೆ ಕಡೆ ನಿಮ್ದೊಂದು ಜೋಡಿ ತುಂಬ ವೈರಲ್ ಆಗಿಬಿಟ್ಟಿದೆ. ರಕ್ಷಿತಾ ಜೊತೆನಾ? ರಗೋಡ ಏ ಸೈಲೆಂಟ್ ಆಗಿರೋದಾ? ಸುಮ್ಮನೆನಾ? ಸ್ಮೈಲಾ? ನಗ್ತಾಳೆ? ಓ ಸುಮ್ಮನೆ ನಗ್ತಾಳೆನಾ? ಹೃದಯಗಳ ಬ್ರೇಕ್ ಫೇಲ್ ಆಕ್ಸಿಡೆಂಟ್ ಆಗೋಗಿದೆ. ರಘು ಯಾಕೋ ಓವರ್ ಎಕ್ಸೈಟ್ ಆದ್ರು. ಸೂಪರ್ ರಗೋಣ. ಹೆಡ್ಫೋನ್ಸ್ ಬೇರೆಗೂ ಕೊಡಬೇಕು, ಇಡಿ. ನೆಕ್ಸ್ಟ್ ಯಾರನ್ನು ಕರೆಯೋಣ? ಸೂರಜ್ ಬನ್ನಿ. ರಾಶಿಕಾ ಬನ್ನಿ. ರೆಡಿನಾ? ಯಾಕೆ? ಎಲ್ಲಿ? ಯಾಕಿಂಗಾಗಿದೆ? ಏನಾಯ್ತು? ಅಪ್ಕೊಳ್ಳೋದು. ಓ ಫೈಟಿಂಗಾ? ಅಯ್ಯೋ ಸರ್, ಇವನ್ಗೆ ಏನೂ ಗೊತ್ತಾಗ್ತಿಲ್ಲ. ಸರ್ ಸೂರಜ್ ಕೆಲಸ ಮಾಡಕ್ಕಾಗ್ತಿಲ್ಲ. ಯಾಕಿಂಗಾಗಿದೆ? ಹೋಗಿ
ಬಂದು ನನ್ಗೊಬ್ನಿಗೆ ಯಾಕಿಂಗಾಗಿದೆ 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 ಹುಡುಗಿ ಸುಮ್ಮನೆ ಇದ್ರು ಏನು ಅಂದಂತಾಗಿದೆ ಅಂದಂತಾಗಿದೆ ಅಪ್ಪಿಕೊಂಡಂತಾಗಿದೆ. ಸುಮ್ಮನೆ ಈ ಕಡೆ ಬಾ. ಪರವಾಗಿಲ್ಲ ಪರವಾಗಿಲ್ಲ. ಸ್ವಲ್ಪ ಇರಿಗಿಳಿ. ಸರಿ ಅಣ್ಣ. ಎಲ್ಲರೂ ತುಂಬ ಚೆನ್ನಾಗಿ ಆಟ ಆಡಿದ್ದೀರಾ. KST ನಮ್ಮ ಕಡೆಯಿಂದ ಇವತ್ತು ದಯವಿಟ್ಟು ಎಲ್ರಿಗೂ 2 ಎಕ್ಸ್ಟ್ರಾ ಒಬ್ಬಟ್ಟು ಹಾಕಿಸ್ಬಿಡಿ. ಮತ್ತೆ ಈಗ ಎಲಿಮಿನೇಷನ್ ಮಾಡಬೇಕು. ಏನಂತೀರಾ? ಯಾರನ್ನ ಎಲಿಮಿನೇಟ್ ಮಾಡೋಣವಾ ಬೇಡವಾ? ಬೇಡ 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 ಬೇಡ. ಪಾಪ ಎಲ್ಲ ಬೇಡ ಅಂತ ಹೇಳ್ತಾ ಇದ್ದಾರೆ. ಕಾವ್ಯ ಬೇರೆ ಹೇಳಿದ್ದಾರೆ ಈ ಸಲ ಯಾರು ಆಗೋದಿಲ್ಲ ಅಂತ. ಹಬ್ಬದ ವಾರ ಅಲ್ವಾ, ಈ ಸಲ ಯಾವ ಎಲಿಮಿನೇಷನ್ ಇರೋದಿಲ್ಲ. ಎಲ್ಲರೂ ಹಿಂಗೆ ತುಂಬ ಚೆನ್ನಾಗಿ ಆಡ್ತಾ ಇರಿ. ಮುಂದಿನ ವಾರ ಸಿಗೋಣ ತಿರ್ಗಾ. ಲವ್ ಯು. ಹೌದು ಸ್ವಾಮಿ. ಒಬ್ಬನ್ನು ಬಿಟ್ಟರೆ ಸಂತೋಷ ಪಟ್ಟರೆ 50 ಲಕ್ಷ ರೂಪಾಯಿ. ಹೌದು ಸ್ವಾಮಿ, ಹೌದು. ಥ್ಯಾಂಕ್ ಯು. ಜೈ ಮಹಾಕಾಲ್. ಜೈ ಮಹಾಕಾಲ್. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ಬಿಗ್ ಬಸ್ ತಂಡಕ್ಕೆ. ನೀವೆಲ್ಲ ಕಾರ್ಯಕ್ರಮ ಇಷ್ಟಪಟ್ರಲ್ಲ? ಥ್ಯಾಂಕ್ ಯು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ದೀಪಿಕಾ ಭೂಷಣ್, ಶ್ರೀಕಾಂತ್ ಜಂಗಮಕೋಟೆ, ಸುಬ್ರಹ್ಮಣ್ಯ ದತ್ತ, ಶ್ವೇತಾ ಧೀರಜ್, ಚಪ್ಪಾಳೆ ತಟ್ರಪ್ಪ KST. ಕಾರ್ತಿಕ್ ಕುಂಡೂರ್, ಥ್ಯಾಂಕ್ ಯು, ಸುಷ್ಮಾ ಆರಾಧ್ಯ, ಉದಯ್ ಆರಾಧ್ಯ, ಸ್ವಾತಿ ಶಿವ್, ಸನತ್ ದೇಸಾಯಿ, ಅನಿಲ್ ಕುಮಾರ್ ಹಾಗೂ ವಿದ್ಯಾ ಶ್ರೀಕಾಂತ್. ವಿಕ್ರಾಂತ್ ಕಾಶ್ಯಪ್, ವಿದ್ಯಾ ಶ್ರೀಕಾಂತ್. ವಿಜಯ ಶ್ರೀಕಾಂತ್. ತಾವು ತುಂಬ ಧನ್ಯವಾದಗಳು. ನಿಮ್ಮ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬಂತು.